ಬೆಂಗಳೂರಿನ ನೀರಿನ ಅಗತ್ಯ ಹಾಂ ಇನ್ನೊಂದು 10 ವರ್ಷಕ್ಕೆ ಶಾರ್ಟೇಜ್ ಬರುತ್ತೆ. ಇನ್ನು ಈಗೇನು ಅಲೋಕೇಟ್ ಆಗಿದೆಯಲ್ಲ ನೀರು, ಅದು ಶಾರ್ಟೇಜ್ ಆಗುತ್ತೆ. ಬೇರೆ ಮೂಲ ಎಲ್ಲಿ ಅನ್ನೋ ಪ್ರಶ್ನೆ ಇದೆ ಸರ್. ಅದಕ್ಕೆ ಏನು ಮೇಲೆ ಮೂಲದ್ದು ಹಾಂ ಸರ್. ನಮಗೆ ಇದರಲ್ಲೂ ಕೂಡ ಒಂದು 2 TMC ಕೊಟ್ಟಿದ್ದಾರೆ ಅಷ್ಟೇ, ತಿಪ್ಪಗೊಂಡಹಳ್ಳಿ ಕೆರೆಗೆ, ಎತ್ತಿನ ಹೊಳೆನಲ್ಲಿ. ಇನ್ನು ಹೇಮಾವತಿ, ತುಮಕೂರು, ಮಾಗಡಿಗೆ ಬರೋದಕ್ಕೂ, ಮಾಗಡಿ ಕುಣಗಲ್ಗೆ ಬರ್ತಾಯಿಲ್ಲ ಅಂತ ಅಲ್ಲಿಂದ ಇರ್ತಕ್ಕಂಥ ಶಾಸಕರು. ಮತ್ತು ಇನ್ನೇನಾದರೂ ಪ್ಲ್ಯಾನ್ ಮಾಡಬೇಕು. ಆ ಕೃಷ್ಣದೇನೋ ಒಂದು ಪ್ರಯತ್ನ ನಡೆದಿತ್ತು, ಒಂದು ಯೋಜನೆ ತರಬೇಕು, ಕೃಷ್ಣ ನೀರನ್ನು ಇಲ್ಲಿಗೆ ತರುವಂಥ ಒಂದು ಯೋಜನೆ ಡಿಸ್ಕಷನ್ ಆಗಿತ್ತು. ಇನ್ನೂ ಪೇಪರ್ ಮೇಲಿದೆ, ಹಾಂ ಇನ್ನೂ ಆ ಥರ ಇನ್ನೂ ಇಲ್ಲ. ಅವ್ರಿಗೆ ನಮಗೆ ಅಲೋಕೇಶನ್ ಆಗಿರೋ ನೀರಲ್ಲೇ ನಾವು ಹಿಂದೂಪುರ ಬರುತ್ತಲ್ಲ, ಅಲ್ಲಿಂದ ಬಂದು ಅಲ್ಲಿಂದ ನಾವು ತಗೊಂಡು ಬರಬೇಕು. ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರು ಅದಿನ್ನೂ ಇನ್ನೂ ಜಸ್ಟ್ ಮಾತುಕತೆಗಳಲ್ಲಿ TMC ಏನೋ ರಿಸರ್ವ್ ಮಾಡೋಕ್ಕೆ ಚರ್ಚೆ ಆಗಿತ್ತು, ಮಾತುಕತೆಗಳಲ್ಲಿದೆ. ಕೆಲವರೆಲ್ಲ ಮಾತಾಡಿದ್ದಾರೆ, ಅಧಿಕೃತವಾಗಿ ಇನ್ನೂ ನಾವು ಮಾತಾಡಿಲ್ಲ. ಮಾಡಬೇಕಾಗುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿ ಹೌದು ಸರ್, 140 ಲಕ್ಷ ಅಂದರೆ 1,40,40,00,000 ಜನ ಇದ್ದಾರೆ. ಈಗ ನೀರು ನಮ್ಮಲ್ಲಿದೆ ಅಂದರೆ ಆ ನೀರು ಯಾರಿಗೆ ಸಾಕಾಗುತ್ತೆ ಅಂದರೆ ನಮ್ಮೇನು ಹಳೆ ಈಗ 100 ವಾರ್ಡ್ ಇದೆಯಲ್ಲ ಅವ್ರಿಗೆ ಸಾಕಾಗುತ್ತೆ. 100 ವಾರ್ಡ್ ಬಿಟ್ಟು ಬೆಂಗಳೂರು ಬೆಳೆದ್ಬಿಟ್ಟಿದೆ, ಬೆಳೀತಾನೆ. ಬೆಂಗಳೂರಿಗೆ ಒಂದು 13-14 ರಸ್ತೆಗಳು ಬರುತ್ತೆ. ನೀವೆಲ್ಲನ ಹೋಗಿ 25-30 ಕಿಲೋಮೀಟ್ರ್ವರೆಗೂ ಕೂಡ ಬೆಂಗಳೂರು ಮತ್ತು ಆ ಊರುಗಳು ಸೇರ್ಕೊಂಡ್ಬಿಟ್ಟಿದೆ. ಈಗ ಉದಾಹರಣೆಗೆ ಅತ್ತಿಬೆಲೆವರೆಗೂ ಬೆಂಗಳೂರು, ಅತ್ತಿಬೆಲೆ, ಈ ಕಡೆ ಕನಕಪುರ ರಸ್ತೆ ಇರ್ಬೋದು, ಈ ಕಡೆ ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ಎಲ್ಲ 25-30 ಕಿಲೋಮೀಟ್ರ್ವರೆಗೂ ಎಲ್ಲ ರಸ್ತೆಗಳು ಕೂಡ ರಸ್ತೆಗಳಲ್ಲಿ ಸುತ್ತಲೂ ಇರ್ತಕ್ಕಂಥ ತಾಲೂಕು ಹೆಡ್ ಕ್ವಾರ್ಟರ್ಸು ಬೆಂಗಳೂರು ಒಂದಾಗ್ತಾಯಿದೆ. ಅದರಿಂದ ಅವಶ್ಯಕ ಇನ್ನೂ ಬೆಳೆಯುತ್ತೆ ಬೆಂಗಳೂರು. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸು, ವಿಲ್ಲಾಸು, ಸೈಟ್ಗಳು ಆಗ್ತಾನೇ ಇದೆ. ಜನ ಏನಾಗುತ್ತೆ, ಹೆಚ್ಚು ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ನಮ್ಮ ರಾಜ್ಯವ್ರಿಗಿಂತ ಹೊರ ರಾಜ್ಯವರು ಬಂದು ಜಾಸ್ತಿ ಸೇರ್ತಾ ಇದ್ದಾರೆ. ಈಗ ನಮಗೆ ಪ್ರತಿ ತಿಂಗಳು 3.25 TMC ಬೇಕಾಗುತ್ತೆ. ಹೌದು ಸರ್. ಇದು ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಕಾವೇರಿ ನೀರೇ ಬಳಸ್ತಿರೋದು ನಾವು. ಅದನ್ನು 3.25 TMC ಬೇಕು ನಮಗೆ ಒಂದು ತಿಂಗಳಿಗೆ. ಒಂದು ವರ್ಷಕ್ಕೆ 36 TMC ನೀರು ಕುಡಿಯೋದಕ್ಕೆ ಕಾವೇರಿ ನದಿ ಪಾತ್ರದಿಂದನೇ ಬೇಕು ನಮಗೆ.